ಇಂದಿನ ಸಂಚಿಕೆಯಲ್ಲಿ ವೀಣಾ, ಮೀನಾ ನೀನು ತುಂಬ ಕಾಫಿ ಚೆನ್ನಾಗಿ ಮಾಡಿದ್ದೀಯಮ್ಮ, ಆದರೆ ನಮ್ಮನೆ ಥರ ಸ್ವಲ್ಪ ಗಟ್ಟಿ ಹಾಲಿದ್ದಿದ್ರೆ ಕಾಫಿ ಇನ್ನೂ ಚೆನ್ನಾಗ್ತಿತ್ತು. ನೀನು ಇವತ್ತು ಕೆಲ್ಸಕ್ಕೆ ಹೋಗಿಲ್ವಾ ಮೀನಾ ಅಂದಾಗ, ಮೀನಾ ಇಲ್ಲ ಆಂಟಿ, ನಾಳೆ ನಾನು ಟ್ರೈನಿಂಗ್ ಹೋಗ್ತಿದ್ದೀನಲ್ಲ, ಅದಕ್ಕೆ ಇವತ್ತು ರಜಾ ಕೊಟ್ಟಿದ್ದಾರೆ ಅಂತ ಹೇಳ್ತಾಳೆ. ಅದಕ್ಕೇನೆ ಪ್ರಿಯೋರಮ್ಮ, ನೀನು ಒಬ್ಬಳೇ ಹೋಗ್ತಿದ್ಯಮ್ಮ ಅದಕ್ಕಿಲ್ಲ, ನಾನು ಕೇಶವ್ ಹೋಗ್ತಿದ್ದೀವಿ, ಮದುವೆ ಆದಾಗಲಿಂದ ನಾವಿಬ್ಬರು ಎಲ್ಲೂ ಹೋಗಿಲ್ಲ ಅಂದ್ಬಿಟ್ಟು ಅತ್ತೆ ಮಾವ ಇಬ್ಬರು ಕಳಿಸ್ಕೊಡ್ತಿದ್ದಾರೆ ನಮ್ಮನ್ನು ಅಂತ ಹೇಳ್ತಾಳೆ. ಅದಕ್ಕೇನೆ ಗಿರಿಜಾ, ಅದೇನೋ ಅಂತಾರಲ್ಲ ಹನಿಮೂನ್ ಅಂತ, ಅದನ್ನೇ ಹೇಳು, ಹನಿಮೂನ್ಗೆ ಹೋಗ್ತಿದ್ದೀವಿ ಅಂತ. ಆಮೇಲೆ ನೀವು ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ರೂಮಲ್ಲೇ ಕುತ್ಕೊಬೇಡಿ, ಅಲ್ಲಿ ಥಿಯೇಟರು ಎಲ್ಲ ಚೆನ್ನಾಗಿದೆಯಂತೆ, ಮೂವಿಗೆಲ್ಲ ಹೋಗ್ಬನ್ನಿ, ಹಾಗೆ ಅಲ್ಲೆಲ್ಲ ಮಾಲು ಅಂತಲೂ ಇರುತ್ತಂತೆ, ಅಲ್ಲೆಲ್ಲ ನೋಡ್ಕೊಂಬರಮ್ಮ ನೀನು ಅಂತ ಹೇಳಿದಾಗ, ಪ್ರಿಯೋರಮ್ಮ ನೀವು ಬೇರೆ ಥರನೇ ಕಾಣಿಸ್ತಿದ್ರೆ, ಅದಕ್ಕೆ ಬೇರೆ ಮನೇಲಿ ನೋಡಿದ್ರೆ ಸೊಸೆದಿನ ಕಂಟ್ರೋಲ್ ಮಾಡಬೇಕು ಅಂತ ಅನ್ಕೋತಾರೆ, ಆದರೆ ನೀವು ನೋಡಿದ್ರೆ ಮಾಲು ಥಿಯೇಟರ್ಗೆ ಹೋಗಿ ಬನ್ನಿ ಅಂತೆಲ್ಲ ಹೇಳ್ತಿದ್ದೀರಾ ಅಂದಾಗ ಗಿರಿಜಾ, ಅವರು ನಮ್ಮ ಮಕ್ಕಳಲ್ವಾ, ಸುತ್ತಾಡ್ಕೊಂಬರಲಿ ಬಿಡಿ ಅಂತ ಹೇಳ್ತಾಳೆ. ಅದಕ್ಕೇನೆ ಮೀನಾ, ಅತ್ತೆ ನೀವು ಹೇಳೋದೆಲ್ಲ ನೋಡಿದ್ರೆ ನನಗೂ ಸುತ್ತಾಡ್ಕೊಂಬರ್ಬೇಕು ಅಂತ ಅನ್ನಿಸ್ತಿದೆ, ಆದರೆ ಟ್ರೈನಿಂಗ್ಗೆ ಹೋಗ್ಲಾ ಮಾಲ್ಗೆ ಹೋಗ್ಲಾ ಅಂತ ಹೇಳ್ತಾಳೆ. ಅಷ್ಟೆಲ್ಲ ಅಮೂಲ್ಯ, ನಿಮ್ಮ ಟ್ರೈನಿಂಗ್ ಹೇಗಿರೋ 3 ಗಂಟೆ ಮುಗಿಯುತ್ತಲ್ಲ, ಆಮೇಲೆಲ್ಲ ಸುತ್ತಾಡ್ಕೊಂಬನ್ನಿ ಅಂತ ಹೇಳ್ತಾಳೆ. ಆಮೇಲೆ ಪ್ರಿಯಾ, ಅಲ್ಲ ಬಾವುನ್ ಕಳಿಸ್ತಿರೋದು ನಿಮಗೆ ಧೈರ್ಯ ಬರಲಿ ಅಂದ್ಬಿಟ್ಟು, ನೀವು ನೋಡಿದ್ರೆ ಸುತ್ತಾಡ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಮಾವ ಬೈತಾರೆ ಅಂತಂದಾಗ ಮೀನಾ, ಅಯ್ಯೋ ನಾನು ನನ್ನ ಗಂಡ ಜೊತೆ ಸುತ್ತಾಡ್ತಿರೋದು, ಅದಕ್ಕೆ ಮಾವ ಯಾಕೆ ಬೈತಾರೆ ಅಂತ ಹೇಳ್ತಾಳೆ. ಅದಕ್ಕೆ ಗಿರಿಜಾ, ನಿಮ್ಮ ಮಾವ ಏನು ಹಂಗೆಲ್ಲ ಅನ್ನಲ್ಲಮ್ಮ, ಮಾವಂಗೇನು ಅಂದರೆ ಕೆಲಸ ಬಿಟ್ಬಿಟ್ಟು ಎಲ್ಲೂ ಸುತ್ತಾಡ್ಬೇಕಷ್ಟೇ ಅಂತಂದಾಗ ಪ್ರಿಯೋರಮ್ಮ, ಅಲ್ಲ ಹೊಸ್ದಾಗಿ ಮದುವೆ ಆಗಿರೋದು ನನ್ನ ಮಗಳು ಮತ್ತು ಅಳಿಯ, ಆದರೆ ಈಗ ಮೀನಾ ಮತ್ತು ಅವ್ರ ಗಂಡ ಹೋಗ್ತಾರೆ ನೋಡಿ, ಅದು ಅವರ ಅದೃಷ್ಟ ಅಲ್ವಾ ಅಂತ ಹೇಳ್ಬಿಟ್ಟು, ಅದಕ್ಕೆ ಇಲ್ಲಿ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆಯಂತಲ್ಲ, ಅವಳನ್ನ ಕರ್ಕೊಂಡು ಹೋಗ್ಬಿಟ್ಟು ಬರಲ್ಲ ನನ್ನ ಮಗಳನ್ನ ಅಂತಂದಾಗ, ಅಯ್ಯೋ ಅದನ್ನೇ ಅಂತಕ್ಕೆ ನನಗೆ ಕೇಳ್ತಿದ್ದೀರೋ, ಕರ್ಕೊಂಡು ಹೋಗಿ ಬರೋಗೆ ಅಂತಾರೆ. ಸರಿ ಅಂತ ಅವರಿಬ್ಬರು ಹೋದ್ಮೇಲೆ ಗಿರಿಜಾ, ಅಯ್ಯೋ ಮೀನಾ ಮೆಣಸಿಕಾಯಿ ಒಣ್ಗಾಕಣ ಅಂತ ಹೇಳಿದ್ವಲ್ಲ, ಒಣ್ಗಾಕಲ್ವಾ ಅಂತ, ಅಯ್ಯೋ ಅತ್ತೆ ಮರ್ತೋಯ್ತು ಅಂದ್ಬಿಟ್ಟು ಮೀನಾ ಹೋಗ್ತಾಳೆ. ಅಷ್ಟರಲ್ಲಿ ಅಮೂಲ್ಯ, ಅತ್ತೆ ನಾನು ಓದ್ಕೊಬೇಕು ಅಂದ್ಬಿಟ್ಟು ರೂಮ್ ಒಳಗಡೆ ಹೋಗ್ತಾಳೆ. ಸರಿ ಆಯಿತು ಅಂತ ಗಿರಿಜಾ ಕೂತ್ಕೊಳ್ಳೋ ಅಷ್ಟರಲ್ಲಿ ಬೆಲ್ ಸೌಂಡ್ ಕೇಳುತ್ತೆ. ಎಲ್ಲಿ ಅಂತ ತಿರುಗಿ ನೋಡಿದ್ರೆ ಅವ್ರ ಅಮ್ಮ ಬೆಲ್ ಹೊಡಿತಾ ಇರ್ತಾರೆ. ಅದನ್ನ ನೋಡಿ ಗಿರಿಜಂಗೆ ಫುಲ್ ಖುಷಿ ಆಗುತ್ತೆ. ಗಿರಿಜಾ, ಅರೇ ಅಮ್ಮು ಮದುವೆ ಆದ್ಮೇಲಿಂದ ಮೊದಲನೇ ಸಲ ಅದಕ್ಕೆ ನನ್ನ ಜೊತೆ ಮಾತಾಡೋಕ್ಕೆ ಅಂತ ಕರೀತಿದ್ದಾರೆ, ಸದ್ಯಕ್ಕೆ ಯಾರೂ ಇಲ್ಲ, ಅದಕ್ಕೇನ ಇತ್ಲಿಗೆ ಕರೆದ್ಬಿಟ್ಟು ಮಾತಾಡಿಸ್ತೀನಿ ಅಂದ್ಬಿಟ್ಟು ಅವಳು ಕೂಡ ಬೆಲ್ ಹೊಡಿತಾಳೆ. ಕಲಾ ಮತ್ತು ಅವ್ರ ಅತ್ತೆ ಇಬ್ರೂ, ಅಯ್ಯೋ ಬೆಲ್ ಹೊಡೆದ್ಲು ಅಂದ್ಬಿಟ್ಟು ನಡಿ ಹೋಗೋಣ ಅಂದಾಗ ಕಲಾ, ಅತ್ತೆ ನಂಗೆ ಯಾಕೋ ಭಯ ಆಗ್ತಿದೆ ಅತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಅವ್ರ ಅತ್ತೆ, ಇವತ್ತು ದೊಡ್ಡ ಯುದ್ಧ ಆದರೂ ಪರವಾಗಿಲ್ಲ, ನಾನು ಇದೀನಿ ಬಾ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಗಿರಿಜಾ ಕೂಡ ಖುಷಿಯಿಂದ ಹಿಂದ್ಗಡೆ ಹೋಗ್ತಾಳೆ. ಈ ಕಡೆ ಪ್ರಿಯಾ ಮತ್ತು ಅವ್ರ ಅಮ್ಮ ಇಬ್ಬರು ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಪ್ರಿಯಾ ಅದಕ್ಕೇನೆ, ಅಮ್ಮ ಮೀನಿನ ಬಾಯೇ ಜೋರಮ್ಮ, ಏನಾದರೂ ಮಾತಾಡಿ ಬಾಯಿ ಮುಚ್ಚಿಸ್ಬಿಡ್ತಾಳೆ ಅಂದಾಗ ಅವರಮ್ಮ ಏನೂ ಮಾತಾಡಲ್ಲ. ಅದಕ್ಕೆ ನೀನು ಬರೀ ತಿನ್ನೋದ್ರಲ್ಲೇ ಇರಮ್ಮ ನೀನು ಅಂದಾಗ, ಅಲ್ಲ ಕಣೆ ಸಖತ್ತಾಗಿದೆ ಅದಕ್ಕೆ ತಿಂತಾ ಇದ್ದೀನಿ ಅಂತ ಹೇಳ್ತಾರೆ. ಅವರಮ್ಮ, ಹೌದು ಕಣೆ, ಇದರಲ್ಲಿರೋ ಮೆಣಸಿಕಾಯಿ ಇದ್ದಂಗೆ ಅವಳು, ಹೊರ್ಗಡೆನೂ ಕೆಲಸ ಮಾಡ್ತಾಳೆ, ಮನೆಗೆ ಬಂದು ಕೆಲಸ ಮಾಡ್ತಾಳೆ, ಎಲ್ಲತ್ರನೂ ಸಹಿ ಅನ್ಸ್ಕೊಂಡ್ಬಿಡ್ತಾಳೆ ಅವಳು, ಅವಳೊಳ್ಳೆ ಮಹಾರಾಣಿ ಥರ ಮೆರಿತಾ ಇದ್ದಾಳೆ ಅಂತ ಹೇಳಿದಾಗ ಅವ್ರ ಮಗಳು, ಹೌದಮ್ಮ ನಂಗೆ ಆ ಥರ ಇರೋಕ್ಕಾಗಲ್ಲ ಅಂದಾಗ, ತೆಗೆದು ಬಿಟ್ಬಿಡ್ತೀನಿ ನೋಡು, ಬಾಯಿ ಇದ್ದರೆ ತಾಯಿ ಇದ್ದಂಗೆ, ಅವಳು ನೋಡು ಗಂಡನ ಕರ್ಕೊಂಡು ಬೆಂಗಳೂರಿಗೆ ಹೋಗ್ತಾಳೆ, ಸರಿಯಾಗಿ ಮಾತಾಡೋದು ನೀನಾದರೆ ಕಲ್ತ್ಕೊಂಡ್ಬಿಟ್ರೆ ನೀನು ಹಿಡಿಯೋರು ಯಾರೂ ಇಲ್ಲ ಕಣೆ, ಆ ಮೀನಾ ಬೆಂಗಳೂರಿಗೆ ಹೋದ್ರೆ ಇಂಥ ಒಳ್ಳೆ ಚಾನ್ಸ್ ನಿನಗೆ ಸಿಗುತ್ತಾ ಅಂದಾಗ, ಅದಕ್ಕೆ ಪ್ರಿಯಾ, ನಾನೇನಮ್ಮ ಮಾಡಲಿ, ಅವಳು ಆಫೀಸ್ ಕಡೆಯಿಂದ ಬೆಂಗಳೂರಿಗೆ ಹೋಗ್ತಾವಳೆ, ನಾನೇನು ಮಾಡಲಿ ಅಂತಂದಾಗ ಅವರಮ್ಮ, ಅದರಲ್ಲಿ ಕಣೆ ವಿಷಯ ಇರೋದು, ಇಲ್ಲಿ ಆಫೀಸ್ಗೆ ಹೋಗೋದು ಮುಖ್ಯ ಅಲ್ಲ ಕಣೆ, ಯಾರು ಗಂಡನ ಜೊತೆ ಹೊರಗಡೆ ಹೋಗ್ತಾರೆ ಅನ್ನೋದು ಮುಖ್ಯ ಅಂದಾಗ, ನಾನು ಹೇಗಮ್ಮ ಹೋಗ್ಲಿ ಅಂದಾಗ ಅವರಮ್ಮ, ನೀನು ಒಪ್ಪಿಸ್ಬೇಕು ಕಣೆ ಎಲ್ಲನೂ, ನಾನು ಹೇಳ್ಕೊಡ್ತೀನಿ, ಅದನ್ನು ಕಾರ್ಯರೂಪಕ್ಕೆ ತರಬೇಕಾಗಿರೋದು ನೀನು ಅಂತ ಹೇಳ್ತಾಳೆ. ಈ ಕಡೆ ಗಿರಿಜಾ ಅವ್ರ ಅಮ್ಮನ ನೋಡ್ಬಿಟ್ಟು ಫುಲ್ ಖುಷಿ ಆಗ್ತಾಳೆ. ಅವರಮ್ಮ, ಹೇಗಿದ್ಯಾ ನೀನು ಅಂತ ಕೇಳಿದಾಗ, ನಾನು ಚೆನ್ನಾಗಿದ್ದೀನಮ್ಮ, ಮುಂಚೆ ಎಲ್ಲ ವಾರಕ್ಕೊಂದ್ಸಲ ಯಾರು ಇತ್ಲಿಗೆ ಬಂದು ಮಾತಾಡಿಸ್ತಿದ್ದೆ, ಈಚೀಚೆಗೆ ನನ್ನ ಮೇಲೆ ಅಷ್ಟೊಂದು ಕೋಪನ ಅಂದಾಗ, ಹಂಗೆ ಏನೂ ಇಲ್ಲ ಕಣೆ ಗಿರಿಜಾ ಅಂತ ಅವ್ರ ಅಮ್ಮ ಹೇಳಿ. ಆಮೇಲೆ ಅವ್ರ ಅತ್ತಿಗೆ ಕಡೆ ತಿರುಗಿಬಿಟ್ಟು, ಯಾಕೆ ಅತ್ತಿಗೆ ನನ್ನ ಮೇಲೆ ಬೇಜಾರು, ನನ್ನ ಜೊತೆ ಮಾತಾಡ್ತಿಲ್ಲ ನೀವು ಅಂದಾಗ, ಹಾಗೇನಿಲ್ಲ ಕಣೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಿನಗೆ ಗೊತ್ತಲ್ವಾ ಅಮ್ಮು ಮದುವೆ ಆದಾಗಲಿಂದ ಮನೆ ಪರಿಸ್ಥಿತಿ ಇನ್ನೂ ಹದಗೆಟ್ಟಿದೆ, ನಾವೇನಾದರೂ ಮಾತಾಡ್ತೀನಿ ನಿಮ್ಮ ಅಣ್ಣನ ನೋಡಿಬಿಟ್ರೆ ಆಮೇಲೆ ಇನ್ನೂ ಕಷ್ಟ ಆಗ್ಬೋದು, ಅದಕ್ಕೇ ನಾವು ಸುಮ್ಮನೆ ಆದ್ವಿ. ಆಮೇಲೆ ಅವ್ರ ಅಮ್ಮ, ಅಮೂಲ್ಯ ಹೇಗಿದ್ದಾಳೆ, ಖುಷಿಯಾಗಿದ್ದಾಳೆ, ವಲ್ಲಭ ಅವಳಿಬ್ರು ಚೆನ್ನಾಗಿದ್ದಾರೆ ತಾನೇ, ಏನು ಸಮಸ್ಯೆ ಇಲ್ಲ ತಾನೇ, ನಾನಂತೂ ದೇವ್ರ ಪುಸ್ತಕ ಓದ್ಬೇಕಾದ್ರೆ, ಭಕ್ತಿ ಪುಸ್ತಕ ಓದ್ಬೇಕಾದ್ರೆ ನಾನು ನೋಡ್ತಿರ್ತೀನಿ ಕಣೆ, ಅವರಿಬ್ರು ನೋಡಿದಾಗೆಲ್ಲ ಖುಷಿಗೆ ನನ್ನ ಮನಸ್ಸು ತುಂಬಿ ಬರುತ್ತೆ. ಹೌದು ಅಳಿಯಂದ್ರು ಅವರಿಬ್ರು ಒಪ್ಕೊಂಡ್ರ ಅಂದಾಗ ಗಿರಿಜಾ, ಅಮೂಲ್ಯ ನಮ್ಮ ಮನೇಲಿ ಒಳ್ಳೆ ಜಿಂಕೆ ಥರ ಓಡಾಡ್ಕೊಂಡಿದ್ದಾಳಮ್ಮ, ಗಂಡ ಹೆಂಡತಿ ಕೂಡ ಚೆನ್ನಾಗಿದ್ದಾರೆ, ಆದರೆ ನಿಂಗೆ ಗೊತ್ತಲ್ವಾ ನನ್ನ ಗಂಡನ ಬಗ್ಗೆ,
ಅವ್ರು ಸ್ವಲ್ಪ ಒಪ್ಕೊಂಡಿಲ್ಲ ಅಷ್ಟೆ. ಆದರೆ ಮೀನನ್ನು ಒಪ್ಕೊಂಡ್ರಲ್ಲ, ಒಂದಲ್ಲ ಒಂದಿನ ಅವ್ರನ್ನೂ ಒಪ್ಕೋತಾರೆ. ಆ ದಿನಕ್ಕೋಸ್ಕರ ನಾನು ಕಾಯ್ತಿದ್ದೀನಮ್ಮ ಅಂತ ಹೇಳ್ದಾಗ ಕೇಳಿಸ್ಕೊಂಡು ಅವ್ರ ಅಮ್ಮಂಗೂ ಮತ್ತು ಅದಕ್ಕೆ ಖುಷಿಯಾಗುತ್ತೆ. ಆಮೇಲೆ ಮೀನಾ ಆದರೆ ಅಮ್ಮ ಒಂದೇ ಒಂದು ಬೇಜಾರೇನು ಅಂದರೆ ತವ್ರ ಮನೆ ನೆನೆಸ್ಕೊಂಡು ಬೇಜಾರು ಮಾಡ್ಕೋತಾ ಇರ್ತಾಳೆ. ಆದರೆ ಅದಕ್ಕೆ ನೀವು ಕೊಟ್ಟಿರೋ ಒಡವೆ ನೋಡ್ಬಿಟ್ಟಂತೂ ಫುಲ್ ಖುಷಿಯಾಗೋದ್ಲು ಅಮೂಲ್ಯ. ಅದಕ್ಕೆ ನೀವು ಇವತ್ತು ಬಂದಿದ್ದೀರಾ ಅಂದರೆ ಮನಸ್ಸು ಬದಲಾಯಿಸ್ಕೊಂಡೇ ಬಂದಿದ್ದೀರಲ್ವ, ಅದಕ್ಕೆ ನಾನು ನಿಮ್ಗೆ ಅಮೂಲ್ಯನ ಕರೀಲ್ಲ ಅಂತಂದಾಗ ಕಲಾ ನಾವಿಲ್ಲಿ ಖುಷಿಯಾಗಿರೋಕ್ಕೆ ಬಂದಿದ್ದೀವಿ, ಅನಾವಶ್ಯಕ ಮಾತು ಯಾಕೆ ಅಂತಂದಾಗ ಸರಿ ಆಯಿತು, ಹೊಸ ಸೊಸೆ ಬಂದಿದ್ದಾಳಲ್ಲ ಹೇಗಿದ್ದಾಳೆ ಅಂತ ಕಲಾ ಕೇಳ್ತಾಳೆ. ಅದಕ್ಕೆ ಗಿರಿಜಾ ಇಲ್ಲ ಮನೆಗೆ ಅಡ್ಜಸ್ಟ್ ಆದ್ಲು, ಎಲ್ಲ ಕೆಲಸ ಅವಳೇ ಮಾಡಿ, ಮಾಧವನು ಅಷ್ಟೇ ಅವಳ ಜೊತೆ ಚೆನ್ನಾಗಿದ್ದಾಳೆ, ಅದೇ ಖುಷಿ ನನಗೆ ಅಂತಂದಾಗ ಅವರಮ್ಮ ಏನೇ ಗಿರಿಜಾ ಹೇಳು ಗಿರಿಜಾ, 3 ಜನ ಗಂಡು ಮಕ್ಳು ಇಟ್ಕೊಂಡು ಅವ್ರಿಗೂ ಮದುವೆ ಮಾಡಿ ಒಳ್ಳೆ ಸೊಸೆ ಅಂದರೆ ತಂದಿದ್ಯಾ ನೀನು ಅಂತಂದಾಗ ಕಲಾ ನಿಂದು ಮತ್ತು ನಂದಣ್ಣನ ಮೇಲಿದ್ದ ಜವಾಬ್ದಾರಿ ಸ್ವಲ್ಪ ಕಮ್ಮಿ ಆಯ್ತಲ್ವಾ ಅಂದಕ್ಕೆ ಹ್ಞೂ ಕಮ್ಮಿ ಆಯಿತು ಅಂತ ಗಿರಿಜಾ ಹೇಳಿ. ಇನ್ನು ರಕ್ಷಾ ಒಬ್ಬಳೆ, ಅವಳದು ಮದುವೆ ಆಗೋಯ್ತು, ನಿಮ್ಮದು ನಂದಣ್ಣನ ಜವಾಬ್ದಾರಿ ಎಲ್ಲ ಮುಗ್ದೋಗುತ್ತೆ, ಅವಳಿಗೂ ಒಳ್ಳೆ ಹುಡುಗ ಸಿಕ್ತಂತ ತಲೆ ಕೆಡಿಸ್ಕೋಬೇಡಿ ನೀವು ಅಂದಾಗ ಗಿರಿಜಾ ಈ ನೆಪದಲ್ಲಾದರೂ ನಮ್ಮಿಬ್ಬರು ಕುಟುಂಬ ಒಂದಾದರೆ ಸಾಕು, ನಾನು ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ ಅನ್ನೋಷ್ಟರಲ್ಲಿ ಪ್ರಿಯಾ ಅಲ್ಲಿಗೆ ಅತ್ತೆ ಅಂತ ಅನ್ಕೊಂಬರ್ತಾಳೆ. ಅಷ್ಟರಲ್ಲಿ ಅಯ್ಯೋಯ್ಯೋ ಅಂತಂದಾಗ ಅವರಮ್ಮ ಮತ್ತು ಅದಕ್ಕೆ ಯಾರದು ಅಂತ ಕೇಳಿದೆ. ಅಯ್ಯೋ ನನ್ನ ಮೊದಲನೇ ಸೊಸೆ ಅಂತ. ಅಷ್ಟರಲ್ಲಿ ಅದಕ್ಕೆ ಅಂತ ವಾಯ್ಸ್ ಕೇಳಿಸಿದ್ದು, ಯಾರಿದು ಅಂದಿದ್ದಕ್ಕೆ ಅಯ್ಯೋ ನನ್ನ ಮೊದಲನೇ ಸೊಸೆ ಅವ್ರ ಅಮ್ಮ, ಅಯ್ಯೋ ಬನ್ನಿ ಇಲ್ಲಿ ಅಂತ ಅವ್ರನ್ನ ಅವಸಕ್ಕೆ ಹೋಗ್ತಾಳೆ. ಅಷ್ಟರಲ್ಲಿ ಅವರಮ್ಮ ಗಿರಿಜಾ ನಾವು ಇಲ್ಲೇ ಇರೋದ ಹೋಗೋದ ಅಂತ, ಅಮ್ಮ ಸುಮ್ಮನೆ ಅವಸ್ಕೊಳಮ್ಮ ಅಂದ್ಬಿಟ್ಟು ಅವ್ರನ್ನ ಅವಸ್ತಾಳೆ. ಅಷ್ಟರಲ್ಲಿ ಅಲ್ಲಿ ವೀಣಾ ಮತ್ತು ಪುನಃ ಅವ್ರ ಅಮ್ಮ ಅಲ್ಲಿಗೆ ಬರ್ತಾರೆ. ಅಯ್ಯೋ ವೀಣಾ ಅವರೇ ಚೆನ್ನಾಗಿದ್ದೀರಾ, ಪರಮೇಶ್ವರ್ ಅವ್ರು ಹೇಗಿದ್ದಾರೆ ಅಂದಿದ್ಕೇನೆ ವೀಣಾ ಅವರು ಅಯ್ಯೋ ಅದಕ್ಕೆ ನಾನು ಆವಾಗಲೇ ಬಂದಿದ್ನಲ್ಲ, ನಿಮ್ಮನ್ನು ಮಾತಾಡ್ಸಿದ್ನಲ್ಲ, ಇದು 2ನೇ ಸಲ ಬರ್ತಿರೋದಲ್ವಾ ಅಂದಾಗ ಅಯ್ಯೋ ಹೌದು ಹಂಗೆ ಸುಮ್ಮನೆ ಕೇಳಿದೆ ಅಷ್ಟೇ, ಅಲ್ಲ ನೀವೀಗ ತಾನೇ ದೇವಸ್ಥಾನಕ್ಕೆ ಹೋದ್ರಲ್ಲ ಅಷ್ಟು ಬೇಗ ಬಂದುಬಿಟ್ಟಿದ್ದೀರಾ ಅಂತಂದಿದ್ದಕ್ಕೆ ಇನ್ನೂ 4 ಪ್ರದಕ್ಷಿಣೆ ಹಾಕೊಂಬರುತ್ತಾನೆ. ಅಯ್ಯೋ ನಾವು 4 ಅಲ್ಲ 8 ಪ್ರದಕ್ಷಿಣೆ ಹಾಕೊಂಬಂದ್ವಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಕಲಾ ಅತ್ತೆ ಹೋಗೋಣ ಬನ್ನಿ ಅಂತ, ಇಲ್ಲಪ್ಪ ನಾನು ನನ್ನ ಮಗಳ ಜೊತೆ ಮಾತಾಡಿಸ್ದೆ ಬರಲ್ಲ, ಎಷ್ಟೊಂದು ದಿನ ಆಯಿತು ಅಂತಾಳೆ. ಈ ಕಡೆ ಗಿರಿಜಾ ಅಲ್ಲ ಇನ್ನೊಂದು ಸ್ವಲ್ಪ ತಿತ್ತು ಬರ್ಬೋದಿತ್ತು ಅಂತ ಹೇಳ್ತಾಳೆ. ಅದಕ್ಕೇನೆ ವೀಣಾ ಅದಕ್ಕೆ ನೀವು ಬತ್ತ ಯಾಕೋ ನನ್ನ ಥರ ಆಗ್ತಾಯಿದ್ದೀರಾ ಅಂತ ಹೇಳ್ತಾಳೆ. ಹ್ಞೂ ಅಂತ ಇಬ್ಬರು ನಗ್ತಿರ್ತಾರೆ. ಈ ಕಡೆ ನಂದ ಅಂಗಡೀಲಿ ಕೆಲಸ ಮಾಡ್ಬೇಕಾದ್ರೆ ಹನುಮಂತಣ್ಣ ಬಂದು ಅಲ್ಲ ಅಮ್ಮ ಕೇಶವ ನಮ್ಮ ಅಂಗಡೀಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದಾನೆ, ಅವ್ನು ನಮ್ಮ ಹತ್ರ ಏನೂ ಕೀಸ್ಕೊಂಡು ಇಲ್ಲ, ಅದು ಅಲ್ಲದೆ ಅವ್ನು ಬೆಂಗ್ಳೂರಿಗೆ ಹೋಗ್ತಿರೋದು 2 ದಿನ ಅಲ್ವಾ ಅಂದಿದ್ದಕ್ಕೆ ನಂದ ಹನುಮಂತಣ್ಣ ಏನು ಅನ್ಬೇಕು ಅಂತಿದ್ದೆ ನಾನು ಡೈರೆಕ್ಟಾಗಿ ಹೇಳಿ ಅಂತ. ಅಲ್ಲ ಅವನು ಹೋಗೋ 2 ದಿನಕ್ಕೂ ಅಷ್ಟು ಕೆಲಸ ಹೇಳ್ತೀಯಲ್ಲ ನೀನು ಅಂತ ಹೇಳ್ತಿ, ಅವ್ರ ಗಂಡ ಹೆಂಡತಿ ಹೋಗ್ತಿರೋದು, ಅವರಿಬ್ಬರು ಒಡ್ಡಾಡೋದು ಬೇಡವಾ ಅಂದಿದ್ದಕ್ಕೆ ನಂದ ಏನು ನಾನು ಎಷ್ಟೊಂದು ಕೆಲಸ ಹೇಳಿದ್ದೀನಿ, ಇಲ್ಲಿಂದ ಮೂಟೆ ಎತ್ಕೊಂಡು ಹೋಗು ಅಂತ ಹೇಳಿದ್ದೀನಿ ನಾನು ಅಂತ ಹೇಳಿದ್ಕೆ ಹನುಮಂತಣ್ಣ ಅಲ್ಲ ಬೆಂಗಳೂರೇನು ಚಿಕ್ಕೂರ, ಆ ಕಡೆಯಿಂದ ಈ ಕಡೆ ಹೋಗೋಕ್ಕೇನೆ ಟೈಮ್ ಬೇಕು, ಅವನೇನೋ ಹೆಂಡತಿ ಜೊತೆ ಹೋಗೋಕ್ಕೆ ಪುರ್ಸತ್ತೆಲ್ಲೋ ಇರುತ್ತೆ ಅವನಿಗೆ ಅಂತ ಹೇಳಿದಾಗ ಹನುಮಂತಣ್ಣ ಅಲ್ಲ ಮೀನಾ ಟ್ರೈನಿಂಗ್ ಹೋದಾಗ ಅವ್ನು ರೂಮಲ್ಲಿ ಸುಮ್ಮನೆ ಕೂತಿರ್ತಾನಲ್ಲ ಅದಕ್ಕೆ ಕೆಲಸ ಹೇಳ್ದೆ, ನಾನೇನು ಸುಮ್ಮನೆ ಹೇಳ್ದೆ ಅಂತ ಅಂದ್ಕೊಂಡ್ರ, ಅಲ್ಲ ಈ ಅಂಗಡಿನ ನನ್ನ ಬಿಟ್ಟರೆ ಇನ್ನು ಅವನೇ ನೋಡ್ಕೊಳ್ಳೋದು, ಈಗ ಅವನಿಗೆಲ್ಲ ಪರಿಚಯ ಆದರೆ ಮುಂದೆ ಅವನಿಗೆ ಅನುಕೂಲ ಅಲ್ವಾ, ಇದನ್ನೆಲ್ಲ ಯೋಚನೆ ಮಾಡೇ ನಾನು ಅವನಿಗೆ ಕೆಲಸ ಹೇಳ್ತಿರೋದು, ನೀವೇನೋ ಹೇಳೋದು ನೋಡಿದ್ರೆ ನಾನು ಅವ್ನ ಜೀವ ತಿಂತಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ, ನಾನು ಬ್ಯಾಂಕ್ ಹೋಗ್ಬಿಟ್ಟು ದುಡ್ಡು ಜಮಾ ಮಾಡಿ ಬರ್ತೀನಿ ಓಕೆನಾ ಅಂದ್ಬಿಟ್ಟು ಹೋಯ್ತಾರೆ. ಹನುಮಂತಣ್ಣ ನೀನೇನು ಬೇಜಾರು ಮಾಡ್ಕೊಂಬಿಡ ನಿಮ್ಮ ಅಪ್ಪನ ಮಾತಿಗೆ, ನೀನು ಆರಾಮಾಗಿ ಓಡಾಡ್ಕೊಂಬಾ ನೀನು ಅಂತ ಹೇಳ್ತಾನೆ. ಕೇಶವ ಹ್ಞೂ ಆಯಿತು ಅಂದ್ಬಿಟ್ಟು ಹೋಗ್ತಾನೆ. ಈ ಕಡೆ ಗಿರಿಜಾ ವೀಣಂಗೆ ಅಲ್ಲ ಮತ್ತೆ ಏನು ಸಮಾಚಾರ ಅಂತ ವೀಣಾ ಅವರೇ ಅಂತ ಜೋರಾಗಿ ಕಿಚ್ಬಿಡ್ತಾವೆ. ಆಮೇಲೆ ಅಲ್ಲ ನೀವು ಮನೇಲಿ ಅದು ನಿಮ್ಮ ಮನೇಲಿ ಪಡವಲಕಾಯಿ ಪಾಯಸ ಮಾಡೋಕ್ಕೆ ಬರುತ್ತಾ ಅಂತ ಹೇಳಿದ್ಕೇನೆ ಮಾಡ್ಬೋದು ಅಂತ ಅಂದ್ಬಿಟ್ಟು ವೀಣಾ ಹೇಳ್ತಾಳೆ. ಅಲ್ಲ ಇದನ್ನು ಸ್ವಲ್ಪ ನನ್ನ ಸೊಸೆಗೆ ಹೇಳ್ಕೊಡ್ತೀರಾ, ಹೇಳ್ಕೊಡಿ ಅಂತ ಹೇಳ್ತಾಳೆ. ಅದಕ್ಕೇನೆ ವೀಣಾ ಅದಕ್ಕೆ ಬೇಳೆ ಬೇಯಿಸ್ಕೊಂಡ್ಮೇಲೆ ಏಲಕ್ಕಿ ಹಾಕಬೇಕು, ಆಮೇಲೆ ಪ್ರಿಯಂಗೆಲ್ಲ ಹೇಳ್ಕೊಟ್ಬಿಟ್ಟು ಅದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾಳೆ. ಅದಕ್ಕೇನೆ ಗಿರಿಜಾ ಅಯ್ಯೋ ನಮ್ಮ ಮನೇಲಿ ಯಾರು ಪಡ್ಲುಕಾಯಿ ತಿನ್ನಲ್ಲ, ಇನ್ನು ಅದ್ರ ಪಾಯಸ ಬೇರೆ ತಿಂತಾರ ಬಿಡಿ ಅದನ್ನು ಅಂತ ಹೇಳ್ತಾಳೆ. ಅದಕ್ಕೇನೆ ವೀಣಾ ಅದಕ್ಕೆ ನಿಮ್ಮ ಹಿತ್ಲು ತುಂಬ ಚೆನ್ನಾಗಿದೆ ನೋಡ್ಕೊಂಬರ್ತೀನಿ, ಅದಕ್ಕೆ ಅವತ್ತು ನಿಮ್ಮ ಸೊಸೆ ಮೀನಾ ನನ್ನ ನೋಡೋಕ್ಕೆ ಬಿಟ್ಟಿರಲಿಲ್ಲ, ನೋಡ್ಕೊಂಬರ್ತೀನಿ ಅದಕ್ಕೆ ಅಂತ ಹೇಳ್ತಾಳೆ. ಅದಕ್ಕೆ ಗಿರಿಜಾ ಎಲ್ಲ ಹೋಗ್ತಿದ್ದೀರಾ, ಇರಿ ಹೋಗುರಿ ಈಗ ತಾನೇ ದೇವಸ್ಥಾನದಿಂದ ಬಂದಿದ್ದೀರಾ, ಏನಮ್ಮ ಪ್ರಿಯಾ ನೀನು ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ಮಾಡ್ಕೋತೀಯಾ ಅಂದರೆ ನಿಮ್ಮ ಅಮ್ಮಂಗೆ ಹೋಗಿ ನಿಂಬೆಹಣ್ಣಲ್ಲಿ ಪಾಯಸ ಮಾಡ್ಕೊಡು, ಅಲ್ಲ ಪಾನಕ ಮಾಡ್ಕೊಡಾಗಮ್ಮ ಅಂತ ಹೇಳಿದ್ಕೇನೆ ವೀಣಾ ಅಲ್ಲ ಅದಕ್ಕೆ ನೀವು ನೋಡಿದ್ರೆ ಬಟ್ಟೆ ಇಷ್ಟೊಂದು ಒಗ್ದು ಒಣಗಕ್ಕಾಗ್ತಿದ್ದೀರಾ, ನಾನು ಇಷ್ಟೊಂದು ಆತಿಥ್ಯ ಮಾಡಿಸ್ಕೊಳಕ್ಕಾಗುತ್ತೆ, ನೀನು ನೋಡಿದ್ರೆ ನಿಮ್ಮ ಅತ್ತೆ ಕೆಲಸ ಮಾಡಿಸಿ ನಾನು ನೀನು ಸೇರಿಕೊಂಡು ಕೆಲಸ ಮಾಡ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಗಿರಿಜಾ ಅಲ್ಲ ನೀವು ಬಂದಿರೋ ನೆಂಟ್ರತ್ತೆ ಕೆಲಸ ಮಾಡ್ಸೋಕ್ಕಾಗೋದಕ್ಕೆ ಅಂದಿದ್ಕೇನೆ ವೀಣಾ ಅಲ್ಲ ನಂದಣ್ಣ ಅವತ್ತೇ ಹೇಳಿಲ್ಲ ಬಾಯಿಯಿಂದ ಅಣ್ಣ ಅಂತ ಕರಿತೀಯ ಅಂತ, ಇದು ತವ್ರ ಮನೆ ಇದ್ದಂಗೆ ನೀನು ಯಾವಾಗಾರು ಬಾ ಅಂತ, ಈ ಮನೆ ಎಲ್ಲ ನಂದೇ ಅಲ್ವಾ ಅಂದರೆ ಮನೆ ಕೆಲಸ ಎಲ್ಲ ನಂದೇ ಅಲ್ವಾ ಅದಕ್ಕೆ ಹೇಳ್ದೆ ಅಂದಿದ್ಕೇನೆ ಗಿರಿಜಾ ಬಟ್ಟೆ ಎಲ್ಲ ಒಣಗಕ್ಕಾಯ್ತು ನೀವು ಬನ್ನಿ ಅದಕ್ಕೆ ಒಳಗಡೆ ಹೋಗ್ಬಿಟ್ರೆ ನಾವಿಬ್ರು ನಿಂಬೆಹಣ್ಣಿನ ಪಾಯಸ ಅಂದರೆ ನಿಂಬೆಹಣ್ಣಿನ ಪಾನಕ ಕುಡಿಯೋಣ ಬನ್ನಿ ಅದಕ್ಕೆ ಅಂದಿದ್ಕೇನೆ ಗಿರಿಜಾ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟಿದ್ದೀನಿ
ಕ್ಲಿಪ್ ಹಾಕಬೇಕು ಅಂದಿದ್ಕೇನೆ ವೀಣಾ ಹೋಗಮ್ಮ ಪ್ರಿಯಾ ಕ್ಲಿಪ್ ತೊಗೊಂಬರೋಗು ಅನ್ನೋಷ್ಟರಲ್ಲಿ ಗಿರಿಜಾ ಅಯ್ಯೋ ಹೋಗಮ್ಮ ನೀರು ಮಜ್ಜಿಗೆ ಪಾನ್ಕೆ ಕುಡ್ಸೋಗಿ ಹೋಗಮ್ಮ ನನ್ನ ಅತ್ತೆ ಏನೋ ಮರ್ಯಾದೆ ಇಲ್ವಾ ನಿನಗೆ ಅಂದಾಗ ವೀಣಾ ಅದಕ್ಕೆ ನಾನೇ 4 ಲೋಟ ಪಾನಕ ಮಾಡ್ಸ್ಕೊಂಡು ಕುಡಿತೀನಿ ಬಿಡಿ ಅದಕ್ಕೆ ಅಂದ್ಬಿಟ್ಟು ಪ್ರಿಯನ್ಗೆ ಯಾಕೆ ನಿಮ್ಮ ಅತ್ತೆ ರಾರ ಆಗ್ಬಿಟ್ಟವ್ರಲ್ಲ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಗಿರಿಜಾ ಅಯ್ಯೋ ಬೀಸೆ ದೊಣ್ಣೆಯಿಂದ ತಪ್ಪಿಸ್ಕೊಂಡು 100 ವರ್ಷ ಆಯಸ್ಸು ಫಸ್ಟು ಅಮ್ಮ ಮತ್ತು ಅದಕ್ಕೆನ ಮನೆಗೆ ಹೋಗು ಅಂತೀನಿ ಅಂತ ಸೀರೆ ತೆಗಿತಾಳೆ. ಅಷ್ಟಲ್ಲಿ ನೋಡಿದ್ರೆ ಮೀನಾ ಹಿಂದ್ಗಡೆ ನಿಂತಿರ್ತಾಳೆ. ಅದನ್ನು ನೋಡಿ ಗಿರಿಜಂಗೆ ಫುಲ್ ಶಾಕ್ ಆಗುತ್ತೆ. ಈ ಕಡೆ ಇಂದ್ರ ಅಕ್ಕ ಅತ್ತೆ ಅಂತ ಅಂದ್ಬಿಟ್ಟು ಇವರಿಬ್ಬರೆಲ್ಲೋ ಹೋದ್ರು ದೇವಸ್ಥಾನಕ್ಕಂತೂ ಹೋಗಿರೋಕ್ಕೆ ಸನ್ಸ್ ಯಾಕಂದರೆ ಸ್ವಲ್ಪ ಹೊತ್ತು ಮುಂಚೆಯಿಂದ ಇಲ್ಲೇ ಇದ್ದರು. ಮತ್ತೆ ಎಲ್ಲೋದ್ರು ಇವರು ಹೇಗಿದ್ರು ಅಕ್ಕ ಮನೇಲಿಲ್ಲ. ನನ್ನ ಡೌಟ್ನ ಕ್ಲಿಯರ್ ಮಾಡ್ಕೊಬಿಡ್ಬೇಕು. ಅಕ್ಕನ ಒಡವೆಗಳನ್ನ ಎಲ್ಲಿ ಇಟ್ಟಿದ್ದಾರೆ ಅಂತ ರೂಮಲ್ಲಿ ಇದೆಯೋ ಇಲ್ವೋ ಅಂದ್ಬಿಟ್ಟು ಈಗ ಹೋಗ್ಬಿಟ್ಟು ನೋಡ್ಕೊಬರ್ತೀನಿ ಅಂತ ಹೇಳ್ಬಿಟ್ಟು ಕಲನ್ ರೂಮ್ಗೆ ಹೋಗ್ಬಿಟ್ಟು ಡ್ರಾಯರ್ ಎಲ್ಲ ತೆಗೆದು ನೋಡ್ತಾಳೆ. ಅಲ್ಲಿ ಒಡವೆ ಇರೋದಿಲ್ಲ. ಅಂದರೆ ಒಡವೆ ಎಲ್ಲೂ ಇಲ್ಲ. ಇದೇನಿದು ಕಬರ್ಡಲ್ಲಿ ಬರೀ ಬಟ್ಟೆಗಳಷ್ಟೇ ಇದೆ, ಒಂದು ಒಡವೆಗಳಿಲ್ವಲ್ಲ. ಅಂದರೆ ಒಡವೆನೆಲ್ಲ ಡ್ರಾಯರ್ಲಿದೆ ಅಂತ ಅಂದ್ಬಿಟ್ಟು ರೀಲ್ ಬಿಟ್ಲ. ಅಂದರೆ ನಾನು ಅನುಮಾನ ಪಟ್ಟಿದ್ದು ನಿಜ. ಅಕ್ಕ ಏನಾದರೂ ಒಡವೆಗಳನ್ನ ಅಮೂಲ್ಯಂಗೆ ಕೊಟ್ಬಿಟ್ಟಿದಾರಾ? ಅಶೋಶೋ ಇಂದ್ರ ಎಷ್ಟು ಒಳ್ಳೆ ಚಾನ್ಸ್ ಸಿಕ್ಕಿದೆ ನಿನಗೆ, ಇದನ್ನ ಮಿಸ್ ಮಾಡ್ಕೊಬೇಡ್ದು. ನಮ್ಮ ಮನೆ ಗಂಡು ಮಕ್ಳಿಗೆ ಹೇಳ್ಬಿಡ್ಬೇಕಿದ್ದೀನಿ, ಎಂಥ ಒಳ್ಳೆ ಚಾನ್ಸ್ ಸಿಕ್ಕಿದೆ ನನಗೆ ಅಂತ ಫುಲ್ ಖುಷಿಯಾಗಿ ಹೋಗ್ತಾಳೆ. ಈ ಕಡೆ ಗಿರಿಜಾ ಇವಾಗ ಮೀನು ನೋಡಿದ ತಕ್ಷಣ ಯಾರು ನೀವು ಅಂತ ಕೇಳ್ತಾಳೆ. ಅವರಮ್ಮ ಏನಕ್ಕೆ ಹಿಂಗೆ ಮಾತಾಡ್ತಿದ್ಯಾ ಅಂತಂದಾಗ ಕಾಲನ್ ತೋರಿಸ್ಬಿಟ್ಟು ನೀವು ಯಾರು ಅಂದಾಗ ಗಿರಿಜಾ ಅವರಿಬ್ರು ಹೋಗೈತಿ ಇವಾಗ ಎಂತಕ್ಕೆ ನಾಟಕ ಮಾಡ್ತೀಯ ನೀನು ಅಂತ ಕೇಳ್ತಾಳೆ. ಗಿರಿಜಾ ನೀನು ಯಾವಾಗಮ್ಮ ಬಂದೆ ಅಂದ ತಕ್ಷಣ ಎಲ್ಲರೂ ಶಾಕಲ್ಲಿ ನೋಡ್ತಿರ್ತಾರೆ. ನೀವು ಎದುರುಗಡೆ ಮನೆಯವರಲ್ವಾ, ನೀವು ಹೆಂಗೆ ನಮ್ಮ ಮನೆ ಇತ್ಲಿಗೆ ಬಂದ್ರಿ, ಹೋಗಿ ನಿಮ್ಮ ಮನೆಗೆ ಹೋಗಿ ನೀವು ಅಂತ ಕಳಿಸ್ತಿರ್ತಾಳೆ. ಮೀನಾ ಅತ್ತೆ 1 ನಿಮಿಷ ಅಂತ ಅಂದ್ಬಿಟ್ಟು ಗಿರಿಜಾ ಅಯ್ಯೋ ಸಿಗಾಕೊಬಿಟ್ನಲ್ಲಪ್ಪ ಅನ್ನಷ್ಟರಲ್ಲಿ ಮೀನಾ ಅಲ್ಲಿಗೆ ಬಂದು ಅಜ್ಜಿ ಒಲಿಂಪಿಕ್ಸ್ ಅಜ್ಜಿ ಬೆಳಗ್ಗೆ ಅಲ್ಲಿ ಹೊಡೆದವ್ರು ಇಲ್ಲಿಗೆ ಬಂದಿದ್ದೀರಾ ನೀವು? ಅತ್ತೆ ಏನತ್ತೆ ಎಲ್ಲಿ ನಡೀತಿದೆ ಇಲ್ಲಿ ಅಂದಿದ್ಕೇನೆ ಗಿರಿಜಾ ನೋಡು ಮೀನಾ ಅವತ್ತೊಂದು ದಿನ ನಮ್ಮ ಹಿತ್ಲಿಗೆ ಬಂದುಬಿಟ್ಟಿದ್ರು. ಅವತ್ತು ನಿನ್ನ ಮುಂದೆನೇ ಅವ್ರನ್ನ ಬಾಯಿಗೆ ಬಂದಂಗೆ ಓಡಿಸ್ಬಿಟ್ಟು ಕಳಿಸಿಲ್ವ ನಾನು. ಇವತ್ತು ನೋಡಿದ್ರೆ ಇವತ್ತು ಮತ್ತೆ ಬಂದುಬಿಟ್ಟಿದ್ದಾರೆ. ಚೇಚೆ ನೀನೇನೇ ಹೇಳು ಮೀನಾ, ಇದು ಯಾಕೋ ಸರಿ ಕಾಣಿಸ್ತಿಲ್ಲ ಮೀನಾ ಅಂತ ಹೇಳಿದ್ಕೇನೆ ಗಿರಿಜಾ ಅಲ್ಲ ನೀವು ಸನ್ನಲ್ಲಿ ನಿಮ್ಮ ಮಾತೃಶ್ರೀನ ಮಾತಾಡ್ದಾಗಲೇ ಅಂದ್ಕೊಂಡು ಅಮ್ಮ ಮಗಳು ಕಣ್ಸನ್ನಲ್ಲೇ ಮಾತಾಡ್ತಿದ್ದಾರೆ ಅಂತ. ಮತ್ತೆ ಇವಾಗ ನೋಡಿದ್ರೆ ಆ ಮನೆ ಅಂಗ್ಳಿಗೆ ಬಂದ್ಬಿಟ್ಟೈತೆ, ಏನಿದ್ರ ಅರ್ಥ ಅಂತ ಕೇಳಿದ್ಕೇನೆ ಗಿರಿಜಾ ಮೀನಾ ನಾನು ಅಮ್ಮ ಅದಕ್ಕೆ ಎಲ್ಲ ಆಗಾಗ ಇದೇ ಥರ ಇಲ್ಲೇ ಮೀಟ್ ಮಾಡಿ ಮಾತಾಡ್ತಿರ್ತೀವಿ ಅಂತ ಹೇಳ್ತಾಳೆ. ಅದಕ್ಕೆ ಗಿರಿಜಾ ಅವತ್ತು ನೋಡಿದ್ರೆ ತವ್ರ ಮನೆ ಫೋನೇ ಮಾಡಿಲ್ಲ ಅಂದ್ಬಿಟ್ಟು ಹೇಳ್ತಿದ್ರಿ, ಯಾವತ್ತಿಂದ ನಡೀತಿದೆ ಇವೆಲ್ಲ? ಅದಕ್ಕೇನೆ ಗಿರಿಜಾ ಅದೇ ನಾನು ಮದುವೆ ಆಗಿ ಬಂದು ಅಮ್ಮು ಮದುವೆ ಆಗೋರು ವಾರಕ್ಕೆ ಒಂದ್ಸಲಿ ಹಿಂಗೆ ಹತ್ಲಲ್ಲಿ ಬಂದು ಮೀಟ್ ಮಾಡ್ತಿದ್ವಿ ಕಣೆ. ಅಮೂಲ್ಯನ ಮದುವೆ ಆಗಿ ಬರೋವರೆಗೂ ಮಾತಾಡ್ತಿದ್ವಿ, ಆಮೇಲೆ ಮಾತಾಡಿಲ್ಲ ಕಣೆ, ಇದ್ರೆ ಮೊದಲು ಕಣೆ ಅಂದಿದ್ಕೇನೆ ಮೀನಾ ಅಂದರೆ ಮಾವಂಗೆ ಗೊತ್ತಾಗ್ದಿರಂಗೆ ಇವೆಲ್ಲ ಮಾಡ್ತಿದ್ದೀರಾ ನೀವು ಅಂತ ಹೇಳ್ತಾಳೆ. ಎಲ್ಲರೂ ಶಾಕಲ್ಲಿ ನಿಂತಿರ್ತಾರೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಈ ಪ್ರಿಯಾ ಬಂದುಬಿಟ್ಟು ಮಾವ ಟಿಕೆಟ್ನ ಫೋನಲ್ಲೇ ಬುಕ್ ಮಾಡ್ಬೋದು ಮಾವ ಅಂದಿದ್ಕೇನೆ ಮಾಧವ ಫೋನ್ ಬುಕ್ ಮಾಡು ಅನ್ನೋಷ್ಟರಲ್ಲಿ ಪ್ರಿಯಾ ನಂಗೆ ಬರುತ್ತೆ ಮಾವ ಅಂದ್ಬಿಟ್ಟು ಫೋನ್ ಕಿತ್ಕೊಂಡು ಬುಕ್ ಮಾಡ್ತಾಳೆ. ನಂದ ಏನಮ್ಮ 1200 ರೂಪಾಯಿ ಆಗಿಬಿಟ್ಟಿದೆ. ಹ್ಞೂ ಮಾವ ಟಿಕೆಟು ಮತ್ತು ಪಾಪ್ಕಾರ್ನು ಎಲ್ಲ ಸೇರಿ 1200 ರೂಪಾಯಿ ಆಗಿದೆ ಅಂತ ಹೇಳ್ತಾಳೆ. ಅದಕ್ಕೆ ನಂದ ಈ ದುಡ್ಡಲ್ಲಿ ಮನೆ ಮಂದಿಯೆಲ್ಲ ಊಟ ಮಾಡ್ಬೋದಿತ್ತಲ್ಲಮ್ಮ, ಹೋಗ್ಲಿ ಬಿಡು ಪರವಾಗಿಲ್ಲ ಅಂದರೆ ಮಾಧವ ಕ್ಯಾನ್ಸಲ್ ಮಾಡಿಬಿಡು ಅದನ್ನು ಅಂತ ಹೇಳ್ತಾನೆ. ನಂದ ಪರವಾಗಿಲ್ಲ ಬಿಡು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ತೀನಿ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ.